ಅವರು ಕೂಡ ಅದನ್ನೇ ಮಾತಾಡ್ತಾ ಇದ್ರು. ಆ ಹಾಲಿನ ಟ್ಯಾಂಕರು, ಶೂಟಿಂಗ್ಗೆ ಬರುವಂಥ ಮಕ್ಕಳನ್ನಾಗಲಿ ಅಥವಾ ಪ್ರತಿಯೊಬ್ಬರಿಗೂ ಒಂದು ಸಪ್ರೇಟ್ ಗಾಡಿಗಳು ಅಂತ ಹೇಳಿ ಸವಾಲುಗಳನ್ನ ಮೀರಿ ಬಂದಿರೋದು ಈ ಸಿನಿಮಾ ಅಂತ. ಅದೇ ನಾನು ಒಂದಷ್ಟು ಎಕ್ಸಾಂಪಲ್ಗಳನ್ನ ಕೊಡಿ ಅಂತ ಹೇಳ್ತಾ ಇದ್ದೆ ನಿಮಗೆ ಆ ಪ್ರಯತ್ನದ ಬಗ್ಗೆ. ಶಾಂತಿ ಕ್ರಾಂತಿ ಆಗಲಿ, ಜೊತೆಗೆ ನಾನು ಏಕಾಂಗಿ ಸಿನಿಮಾದ ಬಗ್ಗೆಯೂ ಕೂಡ ಮಾತಾಡಬೇಕು ಸರ್. ಯಾಕೆಂದರೆ ಇದೇ ಥರ ಒಂದು ಸೆಟ್ ಹಾಕಿ ನೀವು ಅರಮನೆ ರೀತಿಯಾಗಿ ಮಾಡಿ ಆ ಒಂದು ಸೆಟ್ ಹಾಕಿ 50 ಎಕರೆಯಲ್ಲಿ ಅದೊಂದು ಭೂಕಂಪ ಬರ್ಸೋದಾಗಲಿ, ಆ ಒಂದು ಏನೋ ಇಡೀ ಬಿಲ್ಡಿಂಗನ್ನು ಕೊಲ್ಯಾಪ್ಸ್ ಮಾಡೋ ರೀತಿಯಾಗಿ ಮಾಡಿದ್ರಿ. ಆ ಪ್ರಯತ್ನದ ಜೊತೆಗೆ ಏಕಾಂಗಿಯಲ್ಲೂ ಕೂಡ ಸೇಮ್ ಒಂದು ಗಾಜಿನ ಮನೆ, ಅದೊಂದು ಸಪ್ರೇಟ್ ವಿಭಿನ್ನ ಲೋಕ ಏಕಾಂಗಿಲು. ಅಲ್ಲೂ ಕೂಡ ಒಂದು ವಿಭಿನ್ನ ಪ್ರಯತ್ನ ಆಯಿತು, ಬಟ್ ಅದು ಕೂಡ ಅನ್ಫಾರ್ಚುನೇಟ್ಲಿ ಫೇಲ್ ಆಯಿತು. ಸೊ ಹಾಗಾಗಿ ಎರಡು ಸಿನಿಮಾಗಳನ್ನು ತಾಳೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಸರ್? ಎರಡು ತಾಳೆ ಮಾಡಿ ನೋಡಿದಾಗ ಎರಡು ಮೆಗಾ ಸ್ಟ್ರಕ್ಚರ್ಸ್. ಈ ದೊಡ್ಡಣ್ಣ ಸಾಹೇಬರು ತುಂಬಾ ಚೆನ್ನಾಗಿ ಹೇಳಿದ್ರು. ಲೈವ್ ಅವ್ರು ಆಕ್ಟ್ ಮಾಡಿದ್ದಾರೆ, ಹೌದು, ಆ ಮರಿಲಾರ್ದಕ್ಕಂತ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಅವರು ಹೇಳಿದ್ರು ಹಾಲಿನ ಟ್ಯಾಂಕರ್ಗಳು, ಬಿಸ್ಕೆಟ್ ಲಾರಿಗಟ್ಲೆ ಬರೋದು, ಆಮೇಲೆ 3,500 ಜನಕ್ಕೆ ಪಿನ್ ಡ್ರಾಪ್ ಸೈಲೆನ್ಸ್. ಒಬ್ರು ಟೀಚರ್ ತರ ರವಿ ಸರ್ ಬಂದು ಹೇಳೋರಂತೆ, ಪಿನ್ ಡ್ರಾಪ್ ಸೈಲೆನ್ಸ್, ನಿಮ್ಮೆಲ್ಲರ ಟೀಚರ್ ಸತ್ತೋಗಿದ್ದಾರೆ, ಹಿಂಗಿರ್ಬೇಕು ನೀವು ಅಂದ್ರೆ ಅವ್ರು ಹಂಗೆ ಕಣ್ಣಲ್ಲಿ ನೀರು ಹಾಕೊಂಡ್ರಂತೆ. ಅಂದ್ರೆ ಆ ತರ ರೆಡಿ ಮಾಡೋರಂತೆ ರವಿ ಸರ್ ಅನೌನ್ಸ್ಮೆಂಟ್. ಅವರು ಈಗಲೂ ಅಷ್ಟೇ, ಅವರು ಆಕ್ಷನ್ ಅಂತ ಹೇಳೋ ತರ ಯಾರು ಹೇಳಲ್ಲ. ಆ ತರ ಇಂಡಸ್ಟ್ರಿಲಿ ಒಂದು ಮಾತಿದೆ. ಅಷ್ಟು ಜನನ ಕ್ಯಾಪ್ಟನ್ಶಿಪ್ ಆಗಿ ತಗೊಂಡು ಹೋಗ್ತಾರೆ ಟೀಮ್ಗಳನ್ನ. ಒಂದು ಸಿನಿಮಾ ಇದು 4-5 ಟೀಮ್ಗಳು ಅಟ್ ಎ ಟೈಮ್. ನಿಮಗೆ ತೆಲುಗು ರೈಟರ್ಸ್ ಇರಬೇಕು, ತೆಲುಗು ಅಸಿಸ್ಟೆಂಟ್ ಡೈರೆಕ್ಟರ್ ಇರಬೇಕು, ಯಾಕಂದ್ರೆ ಬೇಕಾಗುತ್ತೆ ನಿಮಗೆಲ್ಲ ಸಂಭಾಷಣೆ ಎಲ್ಲದಕ್ಕೂ. ತಮಿಳ್ ಇರಬೇಕು, ಹಿಂದಿ ಇರಬೇಕು, ಕನ್ನಡದವ್ರು ಇರಬೇಕು. 4 ಟೀಮು ಅಪ್ ಟು ಪ್ರೆಸ್. ಲಾಸ್ಟ್ ರಿಲೀಸಲ್ಲಿ 4 ಪ್ರೆಸ್ನವ್ರಿಗೆ 4 ಹೋಟೆಲ್ಗಳು, ಅವ್ರಿಗೆಲ್ಲ ವ್ಯವಸ್ಥೆಗಳು, ಇದೆಲ್ಲ ಯಾರು ಮಾಡೋಕ್ಕಾಗದಿರೋದು ಮಾಡಿದ್ದಾರೆ. ಸೇಮ್ ಏಕಾಂಗಿ ಕೂಡ ನೀವು ರೀಲ್ಸಲ್ಲಿ ಮೊನ್ನೆ ಎಲ್ಲ ನೋಡಿದ್ರೆ ಒಂದು 20% ಪೀಪಲ್ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಅಬೌಟ್ ಏಕಾಂಗಿ. ಹೌದು, ನಾನು ಗಮನಿಸಿದೆ. ಅದಕ್ಕೆ ನಾನು ನಿಮ್ಗೆ ಈ ಪ್ರಶ್ನೆ ಕೇಳಿದ್ದೆ. ಅದಕ್ಕೋಸ್ಕರ ಏಕಾಂಗಿ ನೀವು ಹೇಳ್ದಂಗೆ ಅದು ಶುರು ಆಗ್ಬಿಟ್ಟಿದೆ, ಗೊತ್ತಿಲ್ಲ ಅದು ಇವಾಗ. ಅದೇ 2 ತರ ಇರುತ್ತೆ, ಒಂದು ಸಿಂಗಲ್ ಇರೋದು, ಇನ್ನೊಂದು ತುಂಬಾ ಜನ ಇರೋದು. ತುಂಬಾ ಜನ ಎಲ್ಲ ಶಾಂತಿ ಕ್ರಾಂತಿಗೆ ರಿಲೀಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಾನೊಬ್ನೇ ಏಕಾಂಗಿ ಸಿನಿಮಾ ರಿಲೀಸ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ. ಸೊ ಈ ತರ ಟ್ರೆಂಡ್ಗಳು ಶುರುವಾಗಿದೆ. ಏಕಾಂಗಿ ಕೂಡ ಅದ್ಭುತವಾದ ಪ್ರಯತ್ನ ನೋಡಿ. ಇವಾಗ ಅದಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾರೆ ನಿಧಾನಕ್ಕೆ. ಏಕಾಂಗಿ ಒಳಗಡೆ ತಿರುಳುಗಳು ಕಾಣ್ತಾ ಇದೆ. ನಾವು ಅಬ್ಸರ್ವ್ ಮಾಡಿ ನೋಡಿದ್ರೆ ಉಪೇಂದ್ರ ಸರ್ ಬರ್ದಿರೋಂಥ ಒಂದು ಲೈನ್ 15 ವರ್ಷ ಆದ್ಮೇಲೆ ಅರ್ಥ ಆಯ್ತು ಅಂತ ಹೇಳಿದ್ರು. ಅವರೆಲ್ಲ ಸಾಧಕರು, ಅವ್ರು ಬರೀತಕ್ಕಂಥ ಲೈನ್ ಇಸ್ ಟ್ಯಾಲೆಂಟೆಡ್ ರೈಟ್. ಹಂಗೆ ರವಿಚಂದ್ರನ್ ಸರ್ 35 ವರ್ಷದಿಂದ ಮಾಡಿರೋ ಸಿನಿಮಾನ ಈಗ ಅದು ಅರ್ಥ ಆಗ್ತಾ ಇದೆ, ಈಗ ಆಡಿ ಹೋಗ್ತಾ ಇದ್ದಾರೆ ಅಂತ ಅನ್ಬೋದು.